ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಾರ್ತಿಕ್. ಈ ವಿಡಿಯೋ ನಾವು ಮಾತಾಡ್ತಕ್ಕಂಥ ವಿಷಯ ಏನು ಅಂತಂದರೆ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಯಾವ ಥರ ವರ್ಕ್ ಆಗುತ್ತೆ, ಯಾವ್ಯಾವ ಟೈಪ್ ಆಫ್ ಇನ್ವೆಸ್ಟರ್ಸ್ ಬರ್ತಾ ಹೋಗ್ತಾರೆ ಅನ್ನೋದನ್ನು ನೀಟಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ ಒಳಗಡೆ ಹೋಗೋಕ್ಕೂ ಮುಂಚೆ ಒಂದು ಚಿಕ್ಕ ಫ್ಯಾಕ್ಟ್ ಜೊತೆ ನಾನು ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಅಮೆಝಾನ್ ಕಂಪ್ನಿ ಒಂದು $1.5 ಇನಿಷಿಯಲ್ ಪಬ್ಲಿಕ್ ಆಫರ್ ನೀಡ್ತಾರೆ. ಬಟ್ ಇವಾಗ ಅದರ ವ್ಯಾಲ್ಯೂಯೇಷನ್ $3,000 ಪರ್ ಒಂದು ಶೇರ್ ಆಗಿದೆ. ಹಂಗಂತಂದರೆ ಅರ್ಥ ಮಾಡ್ಕೊಳ್ಳಿ, ಒಂದು ಶೇರ್ನ ಬೆಲೆ ಅಷ್ಟು ಪಟ್ಟು ಬೆಳೆದಿದೆ ಅಂತ ಅಂದರೆ ಇಟ್ ಈಸ್ ಇನ್ಸೇನ್. ಅದರಿಂದಾಗಿ ಸ್ಟಾಕ್ ಮಾರ್ಕೆಟ್ನ ಪವರ್ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನಮ್ಮ ಮನಿನ ಸುಮ್ಮನೆ ಇಡೋ ಬದಲು ಈ ಥರದ್ದೊಂದು ಒಳ್ಳೆ ಸ್ಟಾಕ್ನ ಐಡೆಂಟಿಫೈ ಮಾಡಿ ನಾವು ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ನಮ್ಮ ಮನಿ ಗ್ರೋ ಆಗೋಕ್ಕೆ ಚಾನ್ಸಸ್ ಇದೆ ಅನ್ನೋದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಹಂಗಂತಂದರೆ ಒಳ್ಳೆ ಸ್ಟಾಕ್ನ ಯಾವ ಥರ ಐಡೆಂಟಿಫೈ ಮಾಡಲಿ ಅನ್ನೋದೇ ನಿಮ್ಮ ಕ್ವಶನ್ ಆಗಿದ್ರೆ ಅದಕ್ಕೋಸ್ಕರನೇ ಈ ಸೀರೀಸ್ ಮಾಡ್ತಾ ಇದ್ದೀನಿ. ಒಂದು ಮ್ಯೂಚುವಲ್ ಫಂಡ್ ಆಗಿರ್ಬೋದು ಅಥವಾ ಇಂಡೆಕ್ಸ್ ಫಂಡ್ಸ್ ಆಗಿರ್ಬೋದು, ಒಂದು ಸ್ಟಾಕ್ ಆಗಿರ್ಬೋದು, ಯಾವ ಥರ ನಾವು ಚೂಸ್ ಮಾಡ್ತಕ್ಕಂಥದ್ದು, ಒಳ್ಳೆ ಸ್ಟಾಕ್ನ ಹೇಗೆ ಐಡೆಂಟಿಫೈ ಮಾಡ್ತಕ್ಕಂಥದ್ದು ಎಲ್ಲನೂ ಈ ಸೀರೀಸ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬಟ್ ಈ ವಿಡಿಯೋನಲ್ಲಿ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಅಂತ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು? ಈ ಕಂಪನೀಸ್ ಎಲ್ಲ ಏನು ಮಾಡ್ತವೆ ಅಂತಂದರೆ ಒಂದು ಮಾರ್ಕೆಟ್ ಒಳಗಡೆ ಬರ್ತಾ ಹೋಗುತ್ತೆ. ಆ ಮಾರ್ಕೆಟ್ ಒಳಗಡೆ ಅಂತಂದರೆ ಆ ಕಂಪನಿನ ವಿಸಿಬಿಲಿಟಿನ ಇನ್ಕ್ರೀಸ್ ಮಾಡೋಕ್ಕಾಗಿರ್ಬೋದು ಅಥವಾ ಕಂಪನಿನ ಎಕ್ಸ್ಪ್ಯಾಂಡ್ ಮಾಡೋಕ್ಕಾಗಿರ್ಬೋದು. ಅವ್ರ ಹತ್ರ ಫಂಡ್ ಇರಲ್ವಲ್ಲ, ಅಂಥ ಟೈಮಲ್ಲಿ ಈ ಪಬ್ಲಿಕ್ಕಿಂದ ಫಂಡ್ನ ಎತ್ತಬೇಕು ಅಂತ ಹೇಳ್ಬಿಟ್ಟು ಈ ಸ್ಟಾಕ್ ಮಾರ್ಕೆಟ್ ಒಳಗಡೆ ಬರ್ತಾ ಹೋಗ್ತಾರೆ. ಬಟ್ ಬರೋಕ್ಕೆ ತುಂಬಾ ಪ್ರೊಸೀಜರ್ಸ್ ಬರ್ತಾ ಹೋಗ್ತವೆ. ಅದನ್ನೆಲ್ಲ ಇನ್ ಡೀಟೇಲ್ ಆಗಿ ಫ್ಯೂಚರ್ ವೀಡಿಯೋಸ್ನಲ್ಲಿ ಮಾತಾಡ್ತಾ ಹೋಗ್ತೀನಿ. ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಒಂದು ಕಂಪನಿ ಇದೆ ಅಂತ ಅಂದ್ಕೊಳ್ಳಿ. ಒಂದು ಝೊಮ್ಯಾಟೊ ಕಂಪನಿ ಇದೆ, ಅದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆಗಿದೆ ಅಂತ ಅಂದ್ಕೊಳ್ಳಿ. ಆ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಫಸ್ಟ್ ಆಫ್ ಆಲ್ ಪಬ್ಲಿಕ್ ಲಿಮಿಟೆಡ್ ಕಂಪನಿಯಾಗಿ ಕನ್ವರ್ಟ್ ಮಾಡಬೇಕು. ಅದಕ್ಕೆ ಕೋರ್ಟಿಂದ ಎಲ್ಲ ಅಪ್ರೂವಲ್ಸ್ ತಗೋಬೇಕಾಗುತ್ತೆ. ಎಷ್ಟೊಂದು ಕ್ರೈಟೀರಿಯಾಸ್ ಬರ್ತಾ ಹೋಗ್ತವೆ, ಅವೆಲ್ಲ ಈ ವಿಡಿಯೋನಲ್ಲಿ ಮಾತಾಡೋದು ಬೇಡ. ಒಂದು ಓವರ್ ವ್ಯೂನ ಮಾತ್ರ ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಝೊಮ್ಯಾಟೊ ಪ್ರೈವೇಟ್ ಲಿಮಿಟೆಡ್ ಪಬ್ಲಿಕ್ ಲಿಮಿಟೆಡ್ ಕಂಪನಿಯಾಗಿ ಕನ್ವರ್ಟ್ ಆಯಿತು. ಪಬ್ಲಿಕ್ ಲಿಮಿಟೆಡ್ ಕಂಪನಿ ಏನಾಗುತ್ತೆ ಅಂತ ಅಂದರೆ ಈ ಲಿಸ್ಟೆಡ್ ಕಂಪನಿಯಾಗಿ ಕನ್ವರ್ಟ್ ಆಗೋಕ್ಕೆ ಈ ಸ್ಟಾಕ್ ಎಕ್ಸ್ಚೇಂಜಸ್ ಇದಾವಲ್ಲ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ 2 ಸ್ಟಾಕ್ ಎಕ್ಸ್ಚೇಂಜಸ್ ಬರ್ತಾ ಹೋಗುತ್ತೆ ನಮ್ಮ ಇಂಡಿಯಾನಲ್ಲಿ. ಅವು ಏನು ಕೆಲಸ ಮಾಡ್ತವೆ ಅಂತಂದರೆ ಈ ಕಂಪನೀಸ್ ಎಲ್ಲ ಇರ್ತಾವಲ್ಲ, ಇಷ್ಟೊಂದು ಇಂಡಿಯನ್ ಕಂಪನೀಸ್, ಅವನ್ನೆಲ್ಲ ಲಿಸ್ಟೆಡ್ ಕಂಪನಿಯಾಗಿ ಅದರ ಹತ್ರ ಇಟ್ಕೊಳ್ತಾ ಹೋಗುತ್ತೆ. ಇದನ್ನೆಲ್ಲ ಮ್ಯಾನೇಜ್ ಮಾಡಬೇಕಲ್ಲ, ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬೇಕಲ್ಲ, ಅದಕ್ಕೆ ಬರ್ತಕ್ಕಂಥದ್ದೇನೆ ಸೆಬಿ ಅಂತ ಒಂದು ಬರ್ತಾ ಹೋಗುತ್ತೆ. ಆ ಆರ್ಗನೈಸೇಷನ್ ಏನು ಮಾಡುತ್ತೆ ಅಂತಂದರೆ ಈ ಸ್ಟಾಕ್ಸ್ ಬಂದುಬಿಟ್ಟು ರಾಂಗ್ ಡೇಟಾನ ನಮಗೆ ಕೊಡೋಂಗಿಲ್ಲ ಅಂತ, ಅಥವಾ ನೀವು ಕರೆಕ್ಟಾಗಿಯೇ ಕಂಪನೀಸ್ ಮೇಂಟೈನ್ ಮಾಡಬೇಕು, ನೀವು ಕ್ವಾರ್ಟರ್ಲಿ ಬೇಸಿಸ್ನಲ್ಲಿ ನನಗೆ ರಿಪೋರ್ಟ್ಸ್ನ ಸೆಂಡ್ ಮಾಡಬೇಕು, ನಿಮ್ಮ ಕಂಪನಿನ ಏನ್ಯಾವ ರೀತಿಯಾದ ಸೀಕ್ರೆಟ್ಸ್ನ ಇಟ್ಕೋಬಾರ್ದು, ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತ ನಮಗೆ ಡೀಟೇಲ್ಸ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಸೆಬಿ ಬಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಇಟ್ಟಿರುತ್ತೆ. ಸೊ ಈ ಕಂಪನೀಸ್ ಬಂದು ನಮಗೆ ಫ್ರಾಡ್ ಮಾಡ್ತಕ್ಕಂಥ ಚಾನ್ಸಸ್ ಇಲ್ಲ. ಈ ಫ್ರಾಡ್ ಆಗದಲೇ ಕಾಪಾಡೋಕ್ಕೇನೆ ಈ ಸೆಬಿ ಅಂತ ಒಂದು ಆರ್ಗನೈಸೇಷನ್ ಬರ್ತಾ ಹೋಗುತ್ತೆ ಅನ್ನೋದನ್ನ ನೆನಪಿಟ್ಕೊಳ್ಳಿ. ಮೇಯ್ನ್ ಏನಾಗುತ್ತೆ ಅಂತಂದರೆ ಒಂದು ಕಂಪನೀಸ್ ಇದ್ದಾವೆ, ಆ ಕಂಪನಿ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಆಗ್ತಾ ಹೋಗುತ್ತೆ. ಇದರಲ್ಲಿ ಫ್ರಾಡ್ ಆ್ಯಕ್ಟಿವಿಟಿ ಏನೂ ನಡೀಬಾರ್ದು ಅನ್ನೋಕ್ಕೋಸ್ಕರ ಸ್ಟ್ರಿಕ್ಟ್ ರೂಲ್ಸ್ನ ಮೇಂಟೈನ್ ಮಾಡೋಕ್ಕೆ ಸೆಬಿ ಅಂತ ಒಂದಿದೆ ಅಂತ ಅರ್ಥ ಆಯಿತು. ಇವಾಗ ನಮ್ಗೆ ಹತ್ರ ಬರ್ತೀವಿ, ನಾವೇನು ಮಾಡ್ತೀವಿ, ಓಕೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಈ ಲಿಸ್ಟೆಡ್ ಕಂಪನಿ ಆಗಿದೆ, ಇದನ್ನು ನಾನು ಪರ್ಚೇಸ್ ಮಾಡ್ಕೊತೀನಿ. ಇವತ್ತು ಒಂದು $100 ಇದು ಸಿಗ್ತಾ ಇದೆ ಅನ್ನುವಾಗ ಒಂದು $1000 ಆದಾಗ ನಾನು ಮಾರ್ತೀನಿ, ನನಗೆ ಅವಾಗ $900 ಲಾಭ ಸಿಗುತ್ತೆ. ಹತ್ರ 10 ಪಟ್ಟು ನನಗೆ ಲಾಭ ಸಿಗುತ್ತೆ ಅಂತ ಒಂದು ಮೈಂಡ್ ಸೆಟ್ನಲ್ಲಿ ಇವಾಗ ಒಂದು ಝೊಮ್ಯಾಟೋದು ಬಂದುಬಿಟ್ಟು $100ಗೆ IPOನ ರಿಲೀಸ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ. IPO ಅಂತಂದರೆ ಸಿಂಪಲಾಗಿ ಹೇಳಬೇಕು ಅಂತಂದರೆ ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ ಹೇಳ್ತಾರೆ. ಒಂದು ಕಂಪನಿ ಈ ಲಿಸ್ಟೆಡ್ ಕಂಪನಿಯಾಗಿ ಆಗಬೇಕು ಅಂತಂದರೆ ಇದ್ರ ಮುಖಾಂತರನೇ ಬರ್ತಕ್ಕಂಥ ಸ್ಟಾಕ್ ಮಾರ್ಕೆಟಿಗೆ ಮೊದಲನೇ ಸರಿ ಫಸ್ಟ್ ಟೈಮ್ ಕಂಪನಿ ಬರ್ತಾ ಇದೆ ಅನ್ನುವಾಗ ಈ ಇನಿಷಿಯಲ್ ಪಬ್ಲಿಕ್ ಆಫರ್ IPO ಮುಖಾಂತರ ಬರ್ತಾ ಹೋಗುತ್ತೆ. ಬಂದಾಗ ಅವರೊಂದು ಇಶ್ಯೂ ಪ್ರೈಸ್ನ ಸೆಟ್ ಮಾಡ್ತಾರೆ. ಒಂದು $100 ಸೆಟ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ, ಅದು ಬಂದು ಒಂದು $150. ಈಗ ಈ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅಂತ ಹೇಳ್ತಾರೆ. ಈ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅಂದರೆ ಈ ಸ್ಟಾಕ್ ಮಾರ್ಕೆಟ್ ಈ ಫ್ಲಕ್ಚುಯೇಷನ್ಸ್ ಆಗುತ್ತೆ ಗೊತ್ತಾ. ಇವತ್ತು ನಾನು $100 ಇದ್ದಿದ್ದು ಮುಂದಿನ ವರ್ಷದೊಳಗೆ $1000 ಆಗುತ್ತೆ ಅಂತ ಹೇಳಿದೆ ಗೊತ್ತಾ. ಯಾವ ಥರ ಆಗುತ್ತೆ ಅಂತಂದರೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಬೇಸಿಸ್ ಮೇಲೆ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಇದನ್ನು ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತಂದರೆ ನಮ್ಮ ರಿಯಲ್ ಟೈಮ್ ಎಕ್ಸಾಂಪಲ್ನ ತೊಗೊಳ್ತಾ ಹೋಗೋಣ. ಎಲ್ಲರೂ ಕರ್ನಾಟಕದಲ್ಲಿ ಟೊಮೊಟೊನ ಬೆಳೀತಾ ಇರ್ತಾರಲ್ವಾ. ಈಗ ಟೊಮೊಟೊನ ಬಂದು ತುಂಬ ರೈತರು ಬೆಳೆದಿದ್ದಾರೆ ಅಂತ ಅಂದ್ಕೊಳ್ಳಿ. ತುಂಬ ಜನ ಬೆಳೆದಾಗ ಈಗ ಕರ್ನಾಟಕದಲ್ಲಿ ಇರೋದೇನೆ 100 ಜನ ಅಂತ ಅಂದ್ಕೊಳ್ಳಿ. ರಿಯಲ್ ಟೈಮಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಬಟ್ ನಾನು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿ ಕೇಳ್ತಾ ಹೋಗ್ತೀನಿ. ಈ ಕರ್ನಾಟಕದಲ್ಲಿ ಬಂದು 100 ಜನ ಮಾತ್ರ ಇದ್ದಾರೆ ಅಂತ ಅಂದರೆ ಈ ಬೆಳೆಯೋರು ಬಂದುಬಿಟ್ಟು ಒಂದು 1000 kg ಟೊಮೊಟೊನ ಬೆಳೆದಿರ ಅಂತಂದರೆ ಈ 100 ಜನಕ್ಕೆ ಅಷ್ಟೊಂದು kg ಟೊಮೊಟೊ ಯಾಕೆ ಬೇಕು ಅಲ್ವಾ. ಅವಾಗ ಏನಾಗುತ್ತೆ ಅಂದರೆ ಅವರು $1 ಮಾರ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ನಾನು $1 1 kg ಕೊಡ್ತೀನಿ ತಗೊಂಡೋಗಪ್ಪ ಅಂತ ಎಲ್ಲ ಕೊಟ್ಬಿಡ್ತಾರೆ. ಯಾಕಂತಂದರೆ ಡಿಮ್ಯಾಂಡೇ ಇಲ್ಲ. ಡಿಮ್ಯಾಂಡ್ ಇಲ್ದಲ್ಲೇ ಇರುವಾಗ ಏನಾಗುತ್ತೆ ಅಂದರೆ ಕಮ್ಮಿ ವ್ಯಾಲ್ಯೂಗೆ ನಾವು ಸೇಲ್ ಮಾಡ್ತಾ ಹೋಗ್ತೀವಿ. ಅದೇ ಥರನೇ ಸ್ಟಾಕ್ ಮಾರ್ಕೆಟ್ನಲ್ಲಿ ಕೂಡ ಒಂದು ಡಿಮ್ಯಾಂಡ್ ಇಲ್ದಲ್ಲೇ ಇರುವಾಗ ನಾವು ಆ ಸ್ಟಾಕ್ನ ಪರ್ಚೇಸ್ ಮಾಡಿಟ್ಕೊಂಡ್ಬಿಟ್ಟು ಡಿಮ್ಯಾಂಡ್ ಬರುತ್ತಲ್ಲ,
ಆ ಟೈಮ್ನಲ್ಲಿ ಮಾರಿದ್ರೆ ನಾವು ಜಾಸ್ತಿ ವ್ಯಾಲ್ಯೂಗೆ ಮಾರ್ಬೋದು. ಫಾರ್ ಎಕ್ಸಾಂಪಲ್ ನಾನು ಹೇಳ್ದಂಗೆ ಒಂದು ರೂಪಾಯಿ ಕೆ ಜಿಗೆ ನಾನು ಒಂದು 100 kg ತೊಗೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ ಅಂತ ಅಂದ್ಕೊಳ್ಳಿ. ಇಲ್ಲಿ ಕೊಳ್ತೋಗೋ ಮ್ಯಾಟ್ರೆಲ್ಲ ಬರ್ತಾ ಹೋಗಲ್ಲ, ಸ್ಟಾಕ್ಸ್ ಹಂಗೇ ಇರುತ್ತೆ, ಯಾವುದೇ ರೀತಿಯಾದ ಕೊಳ್ತೋಗಲ್ಲ. ಅರ್ಥ ಆಯ್ತಾ? ಈಗ ಒಂದು 100 kg ಟೊಮೊಟೊನ ತಂದಿಟ್ಕೊಂಡೆ, ಬಟ್ ಬರಗಾಲ ಬಂದಾಗ ನಾನು ಇರೋದೇನೆ 100 kg ಟೊಮೊಟೊ ಅಂತ ಅಂದ್ಕೊಳ್ಳಿ ಕರ್ನಾಟಕದಲ್ಲಿ, ಬಟ್ 100 ಜನ ಇದ್ದಾರೆ. ಹಂಗನ್ನುವಾಗ 100 ಜನಕ್ಕೂ ಟೊಮೊಟೊ ಬೇಕೇ ಬೇಕಾ? ಅಂಥ ಟೈಮ್ನಲ್ಲಿ ನಾನು ಬಂದುಬಿಟ್ಟು 1 kg ಟೊಮೊಟೊ 100 ರೂಪಾಯಿಗೆ ಮಾರ್ತೀನಿ ಅಂತ ಹೇಳ್ಬಿಟ್ಟು ಮಾರಿದೆ ಅಂತಂದರೆ ಎಲ್ಲರೂ 1 kg ತಗೊಂಡೋಗ್ತಾರೆ. ಅವಾಗಲೇ ನಮಗೆ 99 ರೂಪಾಯಿ ಲಾಭ ಸಿಗುತ್ತೆ. ಅಂದರೆ 99 ಪಟ್ಟು ನಮಗೆ ಲಾಭ ಸಿಕ್ಕಿರುತ್ತೆ. ಇದೇ ಥರನೇ ಸ್ಟಾಕ್ ಮಾರ್ಕೆಟ್ ಕೂಡ ವರ್ಕ್ ಆಗ್ತಾ ಹೋಗುತ್ತೆ. ಇವಾಗ ಹೇಗೆ ಅಂತಂದರೆ, ನಾನು ಕಮ್ಮಿ ಬೆಲೆ ಇರುವಾಗ, ಡಿಮ್ಯಾಂಡ್ ಕಡಿಮೆ ಇರುವಾಗ ನಾನು ಪರ್ಚೇಸ್ ಮಾಡಿ ಇಟ್ಕೊತೀನಿ. ಇವಾಗಲೂ ಕೂಡ ಇಂಡಿಯನ್ ಮಾರ್ಕೆಟ್ ಕರೆಂಟ್ ಸಿಚುವೇಷನಲ್ಲಿ ಈ ಲಾರ್ಜ್ ಕ್ಯಾಪ್ ಕಂಪನೀಸ್ ಎಲ್ಲ ಇದಾವಲ್ಲ, ಅದೆಲ್ಲ ತುಂಬ ಡಿಮ್ಯಾಂಡ್ ಇಲ್ಲದಲ್ಲೇ ಬಿದ್ದಿದೆ. ಇವಾಗ ನಾವು ತೊಗೊಂಡ್ರೆ ಮುಂದೆ ತುಂಬ ವ್ಯಾಲ್ಯೂಯೇಷನ್ ಇದೆ. ಅರ್ಥ ಆಯ್ತಾ? ಇದನ್ನೆಲ್ಲ ಯಾವ ಥರ ಕಂಡುಹಿಡಿಯೋದು ಅನ್ನೋದನ್ನೇ ನೀಟಾಗಿ ಫ್ಯೂಚರ್ ವೀಡಿಯೋಸ್ನಲ್ಲಿ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಈಗ ಡಿಮ್ಯಾಂಡ್ ಇಲ್ಲದಲ್ಲೇ ಇರುವಾಗ ತೊಗೊಂಡ್ಬಿಟ್ಟು ನಾನು ಡಿಮ್ಯಾಂಡ್ ಇರುವಾಗ ಮಾರಿ ಲಾಭ ಮಾಡ್ಕೊತೀನಿ ಅಂತಕ್ಕಂಥದ್ದು ಈ ಸ್ಟಾಕ್ ಮಾರ್ಕೆಟ್ನ ಒಂದು ಕಾನ್ಸೆಪ್ಟ್. ಅರ್ಥ ಆಯ್ತಲ್ವಾ? ಇದರಲ್ಲಿ ಬಂದು ನಮಗೆ ಯಾವುದೇ ರೀತಿಯ ಫ್ರಾಡ್ ನಡಿಬಾರ್ದು ಅನ್ನೋಕ್ಕೋಸ್ಕರ ಸೆಬಿ ನಮ್ಮನ್ನು ನೋಡ್ಕೊತಾರೆ. ಇವಾಗ ನನ್ನ ಹತ್ರ ಒಂದು ಸ್ಟಾಕ್ ಇದೆ, ನಾನು ಇನ್ನೊಬ್ರಿಗೆ ಸೇಲ್ ಮಾಡಬೇಕು, ಇನ್ನೊಬ್ಬರ ಹತ್ರ ಸ್ಟಾಕ್ ಇದೆ, ಅದನ್ನು ನಾನು ತೊಗೋಬೇಕು ಅನ್ನುವಾಗ ಮಧ್ಯದಲ್ಲಿ ಬರ್ತಕ್ಕಂಥ ಸ್ಟಾಕ್ ಎಕ್ಸ್ಚೇಂಜ್, ನಾನು ಹೇಳ್ದಂಗೆ NSE BSE ಅದೇನು ಮಾಡುತ್ತೆ ಅಂತಂದರೆ, ನಾನು ಎವ್ರಿ ಡೇ ಈ ಸ್ಟಾಕ್ನ ಸೆಲ್ ಮಾಡಿದೆ ಅಂತಂದರೆ ಈ ಸ್ಟಾಕ್ ಎಕ್ಸ್ಚೇಂಜ್ ಹತ್ರ ರಿಕ್ವೆಸ್ಟ್ ಹೋಗುತ್ತೆ. ಅದೇನು ಮಾಡುತ್ತೆ ಅಂತಂದರೆ, ನಮ್ಮ ಯಾರಿಗೆ ರಿಕ್ವೈರ್ಮೆಂಟ್ ಇದೆ, ಯಾರು ಬೈ ಆರ್ಡರ್ ಕೊಟ್ಟಿದ್ದಾರೋ ಅವರಿಗೆ ಎಕ್ಸ್ಚೇಂಜ್ ಮಾಡಿ ಕೊಟ್ಬಿಡುತ್ತೆ. ಅರ್ಥ ಆಯ್ತಾ? ಇವಾಗೇನು ಕರೆಂಟ್ ಪ್ರೈಸ್ನಲ್ಲಿ ಏನು ನಡೀತಿದೆಯೋ ಅದನ್ನು ಎಕ್ಸ್ಚೇಂಜ್ ಮಾಡಿ ಕೊಟ್ಬಿಡುತ್ತೆ. ಇದನ್ನು ಈ ಮಾರಾಟ ಮಾಡೋಕ್ಕೆ ಇರತಕ್ಕಂಥ ಜಾಗನೇ ಈ ಸ್ಟಾಕ್ ಎಕ್ಸ್ಚೇಂಜಸ್ NSE ಆ್ಯಂಡ್ BSE. ಇದನ್ನು ಸ್ಟ್ರಿಕ್ಟಾಗಿ ಮೇಂಟೈನ್ ಮಾಡೋಕ್ಕೆ ಇರತಕ್ಕಂಥದ್ದೇನೇ ಈ ಸೆಬಿ. ಇದು ಬಂದು ಸ್ಟ್ರಿಕ್ಟಾಗಿ ಮೇಂಟೈನ್ ಮಾಡ್ತಾ ಹೋಗುತ್ತೆ. ಇಷ್ಟ ಅರ್ಥ ಆಯ್ತಲ್ವಾ? ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ಕೂಡ ಅರ್ಥ ಆಯ್ತಾ ಹೋಗುತ್ತೆ. ಈ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಬೇಸಿಸ್ ಮೇಲೆ ವರ್ಕ್ ಆಗ್ತಾ ಹೋಗುತ್ತೆ. ಬಟ್ ಇದರೊಳಗಡೆ ಯಾವ್ಯಾವ ಟೈಪ್ ಆಫ್ ಇನ್ವೆಸ್ಟರ್ಸ್ ಬರ್ತಾರೆ ಅನ್ನೋದನ್ನು ಇವಾಗ ನೋಡ್ತಾ ಹೋಗೋಣ. ಫಸ್ಟ್ ಟೈಪ್ ಆಫ್ ಇನ್ವೆಸ್ಟರ್ ಯಾರು ಅಂತಂದರೆ ನಾವು ರಿಟೇಲ್ ಇನ್ವೆಸ್ಟರ್ಸ್. ರಿಟೇಲ್ ಇನ್ವೆಸ್ಟರ್ಸ್ ಅಂದರೆ ನಮ್ಮ ಪಬ್ಲಿಕ್ ಇರ್ತೀವಲ್ಲ, ನಮ್ಮಂಥವ್ರು ಬಂದು ಆರಾಮಾಗಿ ಸ್ಟಾಕ್ಸ್ನ ಪರ್ಚೇಸ್ ಮಾಡ್ತಾ ಹೋಗ್ಬೋದು. ಫಸ್ಟ್ ಆಫ್ ಆಲ್ ಈ ಸ್ಟಾಕ್ ಮಾರ್ಕೆಟ್ ಒಳಗಡೆ ನಮ್ಮಂಥವ್ರು ಬರ್ತಾ ಹೋಗ್ತೀವಿ, ಪಬ್ಲಿಕ್ ತುಂಬ ಜನ ಬರ್ತಾ ಹೋಗ್ತಾರೆ. ಇಷ್ಟ ಅರ್ಥ ಆಯಿತು. ಎರಡನೇ ಟೈಪ್ ಆಫ್ ಇನ್ವೆಸ್ಟರ್ ಯಾರು ಅಂತಂದರೆ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂದರೆ ಯಾರು ಅಂತಂದರೆ ಈ ಮ್ಯೂಚುವಲ್ ಫಂಡ್ಸ್ ಎಲ್ಲ ಬರ್ತಾ ಹೋಗ್ತಾವಲ್ಲ, ಬ್ಯಾಂಕ್ಸ್ ಆಗಿರ್ಬೋದು, ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಇವರೆಲ್ಲ ಬಂದು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಹೇಳ್ತಾರೆ. ಈ ಮ್ಯೂಚುವಲ್ ಫಂಡ್ಸ್ ಏನು ಮಾಡ್ತಾರೆ ಅಂತಂದರೆ, ಈಗ ನನ್ನ ಕೈಲಿ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಪರ್ಫೆಕ್ಟಾಗಿ ಯಾವುದೋ ಒಂದು ಕಂಪನಿನ ಚೂಸ್ ಮಾಡಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ, ನನಗೆ ಅಷ್ಟೆಲ್ಲ ನಾಲೆಡ್ಜ್ ಇಲ್ಲ ಅನ್ನೋರು ಈ ಮ್ಯೂಚುವಲ್ ಫಂಡ್ ಕಡೆ ಬರ್ತಾ ಹೋಗ್ತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ, ನೀನು ನನಗೆ ದುಡ್ಡು ಕೊಡು ಸಾಕು, ನಾನು ಪರ್ಫೆಕ್ಟಾಗಿ ಅನಾಲಿಸಿಸ್ ಮಾಡಿ ಒಂದು 50 ಕಂಪ್ನಿ ಅಥವಾ 100 ಕಂಪ್ನಿ ನಾನು ಲಿಸ್ಟ್ ಮಾಡಿ ಇಟ್ಟಿದ್ದೀನಿ, ಅದರೊಳಗಡೆ ನಿನ್ನ ಒಂದು ಫಂಡ್ಗೆ ತಕ್ಕಂಗೆ ನಾನು ಡೈವರ್ಸಿಫೈ ಮಾಡಿ ಹಾಕಿ ನಿನಗೆ ಮನಿನ ಗ್ರೋ ಮಾಡಿ ಕೊಡ್ತೀನಿ, ನನಗೆ ಅದರಿಂದ ಫೀಸ್ ಆಗಿ ಸ್ವಲ್ಪ ತೊಗೊತೀನಿ ಅಂತ ಹೇಳ್ತಕ್ಕಂಥವ್ರೆ ಈ ಮ್ಯೂಚುವಲ್ ಫಂಡ್ಸ್. ಅರ್ಥ ಆಯ್ತಾ? ಈ ಮ್ಯೂಚುವಲ್ ಫಂಡ್ಸ್ ಕೂಡ ಈ ಸ್ಟಾಕ್ ಮಾರ್ಕೆಟ್ ಒಳಗಡೆ ಬರ್ತಾ ಹೋಗ್ತಾರೆ. ಯಾಕಂತಂದರೆ ಅವರು ಕೂಡ ಲಿಸ್ಟ್ ಮಾಡಿರ್ತಾರಲ್ಲ, ಅದರೊಳಗಡೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ಅಂದರೆ ಈ ಸ್ಟಾಕ್ ಮಾರ್ಕೆಟ್ ಒಳಗಡೆ ಇವರೆಲ್ಲ ಬರ್ತಿದ್ದಾರೆ ಅಂತ ಅರ್ಥ. ಈ ಬ್ಯಾಂಕ್ಸ್ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಈ ಬ್ಯಾಂಕ್ಸ್ ಆಗಿರ್ಬೋದು, ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಇವರನ್ನೆಲ್ಲ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಕರೀತಾರೆ. ಇಷ್ಟ ಅರ್ಥ ಆಯ್ತಲ್ವಾ? ಇದೇ ಥರ ಫಾರಿನ್ ಇನ್ವೆಸ್ಟರ್ಸ್ ಅಂತ ಹೇಳ್ತಾರೆ. ಫಾರಿನ್ ಇನ್ವೆಸ್ಟರ್ಸ್ ಯಾರು ಅಂತಂದರೆ, ಈಗ ಬೇರೆ ಕಂಟ್ರೀಸಿಂದ ಬರ್ತಾರಲ್ಲ, ಈಗ ಅವ್ರ ಕಡೆ ಬೇರೆ ಯಾವುದೋ ಒಂದು US ಮಾರ್ಕೆಟ್ ಬಂದು ತುಂಬ ಓವರ್ ವ್ಯಾಲ್ಯೂಡ್ ಆಗಿದೆ ಅಂತ ಅಂದ್ಕೊಳ್ಳಿ. ಈ ಓವರ್ ವ್ಯಾಲ್ಯೂಡ್, ಅಂಡರ್ ವ್ಯಾಲ್ಯೂಡ್ ಅಂತ 2 ಟರ್ಮಿನಾಲಜೀಸ್ ಬರ್ತಾ ಹೋಗುತ್ತೆ. ಓವರ್ ವ್ಯಾಲ್ಯೂಡ್ ಅಂತಂದರೆ, ಈಗ ನನಗೆ ತಗೊಳ್ಳೋಕ್ಕೆ ಯೋಗ್ಯವಾಗಿಲ್ಲ, ನಾನು ತಗೊಳ್ಳೋ ಪ್ರೈಸ್ಗಿಂತ ಅದು ತುಂಬಾ ಪ್ರೈಸ್ ಓವರ್ ವ್ಯಾಲ್ಯೂ ಆಗೋಗಿದೆ. ಈ ಅಂಡರ್ ವ್ಯಾಲ್ಯೂ ಅಂತಂದರೆ, ಈಗ ಚೀಪಾಗಿ ಸಿಗ್ತಾ ಇದೆ ಅದೊಂದು ಸ್ಟಾಕ್ ಅಂತ ಅರ್ಥ. ಈಗ ಓವರ್ ವ್ಯಾಲ್ಯೂಡ್ ಆಗಿದೆ ಅಂತ ಅಂದ್ಕೊಳ್ಳಿ US ಸ್ಟಾಕ್ಸ್ ಎಲ್ಲ, ಅವಾಗ ಇಂಡಿಯನ್ ಕಡೆ ಬರ್ತಾ ಹೋಗ್ತಾರೆ. ಇಂಡಿಯಾದಲ್ಲಿ ಬಂದು ಈ ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ಸ್ನೆಲ್ಲ ಪರ್ಚೇಸ್ ಮಾಡ್ತಾ ಹೋಗ್ತಾರೆ. ಸೊ ಫಾರಿನ್ ಇನ್ವೆಸ್ಟರ್ಸ್ ಕೂಡ ನಮ್ಮ ಮಾರ್ಕೆಟ್ನಲ್ಲಿ ಬಂದು ಇನ್ವೆಸ್ಟ್ ಮಾಡೋಕ್ಕೆ ತುಂಬ ಚಾನ್ಸಸ್ ಇದೆ ಅಂತ ನೆನ್ಪಿಟ್ಕೊಳ್ಳಿ. ಚಾನ್ಸಸ್ ಏನು, ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಾರೆ, ಫಾರಿನ್ ಇನ್ವೆಸ್ಟರ್ಸ್ ಕೂಡ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಇಷ್ಟು ಟೈಪ್ ಆಫ್ ಇನ್ವೆಸ್ಟರ್ಸು ಈ ಸ್ಟಾಕ್ ಮಾರ್ಕೆಟ್ ಒಳಗಡೆ ಬರ್ತಾ ಹೋಗ್ತಾರೆ. ಅರ್ಥ ಆಯ್ತಲ್ವಾ? ಇದರಲ್ಲಿ ನಿಮಗೆ ಎಷ್ಟೊಂದು ಡೌಟ್ಸ್ಗಳು ಕ್ರಿಯೇಟ್ ಆಗಿರ್ಬೋದು. ಅದು ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಹೇಳ್ತಾ ಹೋಗಿ, ನಾನು ಪ್ರತಿಯೊಂದು ಕಮೆಂಟ್ನೂ ಕೂಡ ಓದ್ತಾ ಹೋಗ್ತೀನಿ. ನನ್ನ ಕೈಲಿ ಆದರೆ ಅವನ್ನೂ ಕೂಡ ಫ್ಯೂಚರ್ ವೀಡಿಯೋಸ್ನಲ್ಲಿ ಕವರ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಅಥವಾ ಕಮೆಂಟ್ಸ್ನಲ್ಲೇ ಕೂಡ ರಿಪ್ಲೈ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಕಾರ್ತಿಕ್.